ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸಂಪುಟ ಸಭೆಯಲ್ಲಿ ಕಿಡಿ ಹೊತ್ತಿಸಿದೆ ದಾವಣಗೆರೆ ದಂಗಲ್. ಇತ್ತೀಚೆಗಷ್ಟೇ ನಡೆದಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ, ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಇದು ಕಿಡಿಯನ್ನ ಹೊತ್ತಿಸಿದೆ. ಕಾರಣ ಏನು ಅಂದ್ರೆ, ಮುಸ್ಲಿಂ ನಾಯಕರ ವಿರುದ್ಧದ ಕ್ರಮಕ್ಕೆ ಕೆಲ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ವಿರುದ್ಧವೇ ನೀವು ಕ್ರಮಕ್ಕೆ ಮುಂದಾಗ್ಬಿಟ್ರೆ ಅವರ ವೋಟ್ ಬ್ಯಾಂಕ್ ಏನಾಗಬೇಕು ಅಂತ ನಿನ್ನೆ ರಾತ್ರಿ ನಡೆದಂತಹ ಸಂಪುಟ ಸಭೆಯಲ್ಲಿ ಸಚಿವರಲ್ಲೇ ಭಿನ್ನ ಸ್ವರ. ಮುಸ್ಲಿಂ ಸಮುದಾಯವನ್ನ ಕಳೆದುಕೊಳ್ಳುತ್ತಿದ್ದೇವೆ ಎಂದು ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ದಾವಣಗೆರೆ ವಿಚಾರದಲ್ಲಿ 2 ಹೋಳಾಗಿದೆ ಸಚಿವ ಸಂಪುಟ ಸಭೆ. ಕೆಲವರು ಹೌದು ಕ್ರಮ ಆಗಬೇಕು ಅಂದ್ರೆ, ಇನ್ನು ಕೆಲವರು ಬೇಡ ಪ್ರಾಬ್ಲಮ್ ಆಗುತ್ತೆ ಮುಂದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಚರ್ಚೆ ಜೋರಾಗ್ತಾ ಇದ್ದಂತೆ ಸಭೆಯಿಂದ ಎದ್ದು ಹೋಗಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಜೊತೆ ಹೊರನಡೆದಿದ್ದಾರೆ ಸಚಿವ ಎಸ್ ಮಲ್ಲಿಕಾರ್ಜುನ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಅಚ್ಚರಿಯ ಬೆಳವಣಿಗೆ. 2 ಹೋಳಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ. ಸಚಿವರ ಮಾತು ಭಿನ್ನ ಸ್ವರ ಅವರವರಲ್ಲೇ. ಮಾಹಿತಿಯನ್ನು ನೀಡೋದು ಮಧುಸೂದನ್, ಬಹಳ ಮುಖ್ಯವಾಗಿರುವಂಥದ್ದು ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಹಜವಾಗಿ ಕೂಡ ಮುಸ್ಲಿಂ ಸಮುದಾಯದ ನಾಯಕರ ವಿರುದ್ಧ ಕ್ರಮ ಕೈಗೊಳ್ತಿರೋದಕ್ಕೆ ಸಾಕಷ್ಟು ಕೂಡ ಚರ್ಚೆಗಳು ಆಗ್ತಿವೆ. ಒಂದ್ ಕಡೆ ತರಾತುರಿಯಲ್ಲಿ ಈ ರೀತಿ ಕ್ರಮ ಆಗುವಂತಹದ್ದಾದ್ರೂ ಯಾಕೆ, ಒಂದಷ್ಟು ಚರ್ಚೆ ನಡೆಸಬೇಕಾಗಿತ್ತು, ಆ ನಿಟ್ಟಿನಲ್ಲಿ ಒಂದಷ್ಟು ಸಮಾಲೋಚನೆ ನಡೆಸಬೇಕಾಯಿತು, ಆ ನಂತರ ಕ್ರಮವನ್ನು ಕೈಗೊಳ್ಳಬೇಕಾಯಿತು. ಅದರ ಹೊರತಾಗಿ ಈ ರೀತಿ ತರಾತುರಿಯಲ್ಲಿ ಕ್ರಮ ಯಾಕೆ ಅನ್ನುವಂಥ ಸಹಜವಾದಂತಹ ಒಂದು ಪ್ರಶ್ನೆಗಳು ವ್ಯಕ್ತ ಆಗ್ತಿದೆ. ಅದರ ಮುಂದುವರೆದ ಭಾಗವಾಗಿ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಚಿವರ ನಡುವೆ ಅಪಸ್ವರಗಳು ವ್ಯಕ್ತ ಆಗ್ತಿದೆ. ಒಂದು ಹಂತದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿ ಕ್ರಮ ಕೈಗೊಳ್ತಿರೋದ್ರಿಂದ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಅಥವಾ ಸಮುದಾಯ ತಮ್ಮ ವಿರುದ್ಧ ವಿಶ್ವಾಸವನ್ನು ಕಳ್ಕೊಳ್ತಿದೆ ಅನ್ನುವಂತ ಒಂದು ಮಾತನ್ನು ಕೂಡ ಸ್ಪಷ್ಟವಾಗಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆ ಒಂದು ಹಂತದಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಸಮುದಾಯಿಸಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನೆಲ್ಲ ಆಗಿದೆ ಒಳೇಟುಗಳು ಅನ್ನುವಂತ ವಿವರ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಧ್ಯಪ್ರವೇಶವನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಕೂಡ ಈ ರೀತಿಯ ತರಾತುರಿಯಲ್ಲಿ ಕ್ರಮ ಕೈಗೊಳ್ಳುವಂತಹ ಅಗತ್ಯ ಆದ್ರೂ ಏನಿತ್ತು ಅನ್ನುವಂತ ಮಾತನ್ನು ಸಹಜವಾಗಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಒಂದು ಹಂತದಲ್ಲಿ ಹಲವು ಸಚಿವರು ಸಮುದಾಯದ ನಾಯಕರ ವಿರುದ್ಧ ಕ್ರಮಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಂತಲೇ ಸೊ ಮಗದೊಂದು ಕಡೆ ಎಸ್ ಮಲ್ಲಿಕಾರ್ಜುನ್ ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ಸಭೆಯಿಂದ ಎದ್ದು ಹೊರ ನಡೆದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಮಾಧಾನ ಪಡಿಸತಕ್ಕಂತ ಅಥವಾ ಎಲ್ಲರೂ ಕೂಡ ಈಗ ಚರ್ಚೆಯ ಅಗತ್ಯ ಬೇಡ ಅನ್ನುವಂತ ಸಮಾಧಾನ ಮಾಡತಕ್ಕಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಆದ್ರೂ ಕೂಡ ಇದು ಏನು ಹೊರಗಡೆ ಚರ್ಚೆ ಆಗ್ತಿತ್ತು, ಅದು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಜೋರು ಚರ್ಚೆ ಆಗಿರುವಂತದ್ದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಈಗಾಗಲೇ ಕೂಡ ಅಲ್ಪಸಂಖ್ಯಾತ ಸಮುದಾಯದ ಸ್ವಾಮೀಜಿ ಎಲ್ಲರೂ ಕೂಡ ಬೇರೆ ಬೇರೆ ನಾಯಕರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮದ್ರಸಗಳ ಒಂದಷ್ಟು ಜನ ಕೂಡ ಇದನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಈ ರೀತಿ ಕ್ರಮ ಆಗುವಂತ ಸರಿಯಲ್ಲ, ಟಾರ್ಗೆಟ್ ಮಾಡಲಾಗ್ತಿದೆ, ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿರಿಸಿಕೊಂಡು ಈ ರೀತಿ ಕ್ರಮವನ್ನು ಕೈಗೊಳ್ಳಲಾಗ್ತಿದೆ, ಈ ರೀತಿ ಇದು ಸರಿಯಲ್ಲ ಅನ್ನುವಂತ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಸಚಿವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇವೆಲ್ಲವೂ ಕೂಡ ಒಂದು ಹಂತದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಗಮನದಲ್ಲಿಟ್ಟುಕೊಂಡು ಹೇಳಿರುವಂತಹ ಮಾತುಗಳು ಅನ್ನುವಂತ ಮಾತುಗಳು ವ್ಯಕ್ತ ಆಗ್ತಿದೆ. ಯಾಕಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕ್ರಮವನ್ನು ಕೈಗೊಂಡಿರುವಂತಹ ನಿಟ್ಟಿನಲ್ಲಿ ಕೂಡ ಆಕ್ಷೇಪಗಳು ವ್ಯಕ್ತ ಆಗ್ತಿದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ, ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಮಧುಸೂದನ್, ಹಾಗೆ ಸಂಪರ್ಕದಲ್ಲಿ ಇರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.